ಗುಡ್ಡು ಗುಡ್ಡು ಬಂದ 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 ಈಗ ಈಗ ಸುಮ್ಮನಿರೋ ಅರಿ ಏನಾಗಲ್ಲ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಏನೇನೆಲ್ಲ ನಡೆಯುತ್ತೆ, ಏನೇನೆಲ್ಲ ಇರುತ್ತೆ ವ್ಲಾಗಲ್ಲಿ ಅಂತೇಳಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇಲ್ಲ ಸಡನ್ನಾಗಿ ಬಂದನಲ್ಲ. ಹಾಯ್, ಇಲ್ಲಿ ಹಾಯ್ ಮಾಡಿ. ಹಾಯ್ ಎತ್ಬೇಕು. ಹಾಯ್ ಆರ್ಯ. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ಈ ವಿಡಿಯೋ ಮಾಡಿರೋದು 1 ತಿಂಗಳ ಹಿಂದೆ. ಸೊ ಈ ವಿಡಿಯೋ ಏನಾದರೂ ನಮ್ಮ ಮಂಡ್ಯರು ನೋಡ್ತಾಯಿದ್ರಿ, ಏನಪ್ಪ ನಾವಿವಾಗ ಬಂದಿದ್ವಿ ಊರಿಗೆ, ಇವಾಗ ಹಾಕೊಳ್ಳಲ್ಲ ಅಂತ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಈ ಒಂದು ವಿಡಿಯೋ 1 ತಿಂಗಳ ಹಿಂದೆ ಮಾಡಿರೋದು. ಅದನ್ನೆಲ್ಲ ಇವಾಗ ನನಗೆ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ, ಯಾಕೆ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡ್ತಿರಲಿಲ್ಲ ಅಂತೇಳಿ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಆ ವೀಡಿಯೋಸ್ ಎಲ್ಲ ಇವಾಗ ಅಪ್ಲೋಡ್ ಬರ್ತಾಯಿದ್ದೀನಿ, ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಯಾರೇನು ಅನ್ಕೋಬೇಡಿ, ಇದು 1 ತಿಂಗಳ ಹಿಂದೆ ತೆಗೆದಿರೋಂಥ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಿಂಗೆ ನಮ್ಮ ಅವನ ಫ್ಯಾಮಿಲಿ ಬಂದಿರೋದು. ಇವ್ರದ್ದು ಪರಿಚಯ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಅಣ್ಣ ಕೊಡಿ. ಸೂಪರು ಚಿಕ್ಕ ಮಗುನ್ಗೆ. ಸೊ ಏನಪ್ಪ ಅಂತಂದರೆ, ಇವಾಗ ತೊಟ್ಲು ತಿರ್ಗಾಡಿಸ್ಬೇಕಾಗಿತ್ತಲ್ಲ 9 ತಿಂಗಳಿಗೆ ಅಂತೇಳಿ. ಸೊ ಆ ಒಂದು ಫಂಕ್ಷನ್, ಅಂದರೆ ಆ ಒಂದು ಇದಕ್ಕೆ ಕರೆದಿದ್ವಿ, ಅಣ್ಣವ್ರಿಗೆಲ್ರಿಗೂ ಇನ್ವೈಟ್ ಮಾಡಿದ್ವಿ. ಸೊ ಆ ಟೈಮ್ಗೆ ಬರೋಕ್ಕಾಗಲ್ಲ, ಮತ್ತು ಬೆಂಗಳೂರಿಗೆ ಹೋಗಿ ವಾಪಸ್ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಇವಾಗಲೇ ಬಂದಿದ್ರಲ್ಲ, ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದರು. ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತಂತೆ, ಅದನ್ನು ಮುಗಿಸ್ಕೊಂಡು ಬಂದು ಹಾಗೆ ಸಂಜೆವರೆಗೂ ಇದ್ದು ಹೊರಟ್ಬಿಟ್ರು. ಸೊ ನಾವು ಅವ್ರನ್ನ ಕಳ್ಸಾದ್ಮೇಲೆ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ವಿ. ಈ ಒಂದು ತೊಟ್ಲು ತಿರುಗಾಡಿ ತಿಂಡಿಗಳು ಮಾಡ್ತೀವಿ, ಒಂದು ಖಾರ ಮತ್ತು ಸ್ವೀಟು ಥರ 2-3 ತಿಂಡಿ ಥರ ಮಾಡ್ತೀವಿ. ಸೊ ನಾವು ಇವಾಗ ರವೆ ಉಂಡೆ ಮತ್ತು ಮದ್ದೂರೊಡೆ ಇದೆಲ್ಲನೂ ಮಾಡ್ತಾಯಿದ್ವಿ. ಸೊ ಇವಾಗ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಅಂತೇಳಿ ನಾವು ರವೆ ಉಂಡೆ ಮಾಡ್ಕೊತಾ ಇದ್ದೀವಿ. ಸೊ ಮೊದಲಿಗೆ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊತೀವಿ. ತುಪ್ಪ ಹಾಕಿ ಅದಕ್ಕೆ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು. ಅದೇ ಮಿಕ್ಕಿರುವಂಥ ತುಪ್ಪಕ್ಕೆ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು, ಇಲ್ಲಾಂದರೆ ಅದರಲ್ಲೇ ಎಷ್ಟು ನಿಮ್ಮದು ಕ್ವಾಂಟಿಟಿ ಎಷ್ಟು ಬೇಕು ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಸೊ ನಾವು ಈ ಒಂದು ಕ್ವಾಂಟಿಟಿನಲ್ಲಿ ಒಂದು 30-40 ರವೆ ಉಂಡೆನ ಮಾಡಿದ್ವಿ. ಸೊ ನಾವು ತಗೊಂಡಿರೋ ಕ್ವಾಂಟಿಟಿ ಬಂದು 3 ಪಾವಷ್ಟು ರವೆ ತೊಗೊಂಡಿದ್ವಿ. ಇದಕ್ಕೆ ನಾವು 3 ಕೊಬ್ಬರಿನ ತುರ್ಕೊಂಡಿದ್ವಿ. 3 ಅಂದರೆ ಮೀಡಿಯಮ್ ಸೈಜ್ ಅನಿಸುತ್ತೆ ಕೊಬ್ಬರಿ. ಸೊ 3 ಕೊಬ್ಬರಿನ ತುರ್ಕೊಂಡಿದ್ವಿ. ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಆದಮೇಲೆ ರವೆಗೆ ಅದಕ್ಕೆ ನಾವು ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ವಿ. ಕೆಲವೊಬ್ಬರು ಸಪ್ರೇಟ್ ಹುರಿದು ಹಾಕ್ತಾರೆ ಕೊಬ್ಬರಿನ. ಸೊ ಏನು ಅವಶ್ಯಕತೆ ಇಲ್ಲ, ಹಿಂಗೇ ಹಾಕ್ಬೋದು. ಸೊ ಅದರಲ್ಲೇ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು 2-3 ಏಲಕ್ಕಿನ ಜಜ್ಜಿ ಅಂದರೆ ಪುಡಿ ಮಾಡಿ ಹಾಕ್ತಾಯಿದ್ದೀವಿ. ಆಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರ್ತೀವಲ್ಲ ನಾವು ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮೇಯ್ನಾಗಿ ಹಾಕುವಂಥದ್ದೇ ಸಕ್ಕರೆ. ಸೊ ಸಕ್ಕರೆಯಲ್ಲಿ ನಾವು ರವೆಗೆ ಈಕ್ವಲ್ ಆಗಿ ಏನಾದರೂ ಹಾಕೋಬೋದು, ಇಲ್ಲ ಕಮ್ಮಿ ಆದರೂ ಸ್ವಲ್ಪ ಕಮ್ಮಿ, ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಹಾಕೋಬೋದು, ಇಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕೋಬೋದು. ಸೊ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದಕ್ಕೆ ನಾವು ಮೇಯ್ನಾಗಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಅದಕ್ಕೆ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ರವೆ ಉಂಡೆಗೆ. ಅದೇನೆಂದರೆ ಲವಂಗ. ಸೊ ಈ ಒಂದು ಲವಂಗ ಬಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಇದನ್ನು ಆ್ಯಡ್ ಮಾಡಿದಾಗ ಅದು ಫುಲ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ರವೆ ಉಂಡೆದು. ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಮೇ ಬಿ ಯೂಸ್ ಮಾಡಲ್ಲ ಅಂತ ಅನಿಸುತ್ತೆ. ಬಟ್ ನೀವೇನಾದರೂ ಯೂಸ್ ಮಾಡಲ್ಲ ಅಂದರೆ ಈ ಥರ ಒಂದು ಲವಂಗನ ಹಾಕಿ ರವೆ ಉಂಡೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಇವಾಗೆಲ್ಲನೂ ಬಿಸಿ ಮಾಡ್ಕೊಂಡಾಯಿತು. ಇದನ್ನು ಉಂಡೆ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡೋದು ಹಾಲು. ಸೊ ಅದು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ತಿರುಗ್ತಾ ಬರಬೇಕು. ಅದು ಕನ್ಸಿಸ್ಟೆನ್ಸಿ ಅಂದರೆ ಏನು, ಉಂಡೆ ಕಟ್ಟೋದಕ್ಕೆ ಆಯಿತು, ರೆಡಿ ಆಯಿತು ಮಿಶ್ರಣ ಅನ್ನೋ ತನಕ ಎಷ್ಟು ಬೇಕಾಗುತ್ತೆ, 1 ಲೋಟ 2 ಲೋಟ ಹಾಲನ್ನ ನೋಡಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ.
ಸೊ ಈ ಒಂದು ರವೆ ಉಂಡೆ ಮಿಶ್ರಣ ಏನಿದೆ ನೀವು ಬಿಸಿ ಇದ್ದಂಗೆ ಉಂಡೆ ಮಾಡಿ ಇಟ್ಕೋಬೇಕು. ಸೊ ಅದು ಆರ್ತಾ ಬಿಗಿ ಆಗುತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ಕಟ್ಕೋಬೇಕು. ಸೊ ನಾನು ಅಮ್ಮ ಇಬ್ಬರು ಸೇರಿ ಕಟ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನನ್ನ ಮಗ ಅಂತೂ ತಿನ್ನೋ ಆತದಲ್ಲೇ ಇದ್ದ. ಎಲ್ಲನೂ ಪುಡಿ ಮಾಡ್ಕೊಂಡು ಕಟ್ಟಿ ಮುಡುಕಿದಾಗ ಉಂಡೆನ ಪುಡಿ ಮಾಡ್ಕೊಂಡು ತಿನ್ನೋದೇ ಆಗಿತ್ತು ಅವನು. ಸೊ ನಮಗೂ ಅಷ್ಟೇ ಮಾಡಬೇಕಾದ್ರೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಹಾಗೆ ಮಾಡ್ತಾ ಲಾಸ್ಟಲ್ಲಿ ಉಂಡೆಗಳದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.